ನೋಡಿ ಮಕ್ಕಳೇ, ಸೊ ನಾವೀಗ ನನ್ನ ಹತ್ರ ಒಂದಷ್ಟು ಪ್ರಾಣಿ ಮತ್ತೆ ಪಕ್ಷಿಗಳದ್ದು ಕಾರ್ಡ್ಸ್ ಇದೆ. ಆ ಕಾರ್ಡ್ಸ್ ನ ಸಹಾಯದಿಂದ ನನ್ನ ಒಂದು ಸಣ್ಣ ಡಿವೈಸ್ ಇದೆ. ಈ ಡಿವೈಸ್ ಮತ್ತೆ ಈ ಕಾರ್ಡ್ಸ್ ನ ಸಹಾಯದಿಂದ ನಾವು ಆ ಪ್ರಾಣಿ ಅಥವಾ ಪಕ್ಷಿಯ ಹೆಸರು ಮತ್ತು ಅದು ಹೇಗೆ ಶಬ್ದ ಮಾಡುತ್ತೆ ಅನ್ನೋದನ್ನ ನಾವೇನ್ ಮಾಡ್ತಾ ಹೋಗೋಣ, ಕಲಿತಾ ಹೋಗೋಣ. ಆಯ್ತಾ? ರೆಡಿನಾ? ಸೊ ನಾ ಮೊದಲನೇಗೆ ಯಾವ ತಗೋತಿದ್ದೀನಿ ನಾನು? ಆನೆ, ಎಲಿಫೆಂಟ್. ನೋಡಿ ಮಕ್ಕಳೇ, ಎಲಿಫೆಂಟ್ ಅಂತ ಆನೆ ಅಂತ ಇಂಗ್ಲಿಷ್ ನಲ್ಲಿ ಎಲಿಫೆಂಟ್, ನಾನು ಎಲಿಫ್ಯಾಂಟ್ ಅಂತೀನಿ. ಆದ್ರೆ ಅದನ್ನ ಹೆಂಗೆ ಪ್ರೊನೌನ್ಸ್ ಮಾಡೋದು ಅಂತ ಡೀಟೇಲ್ಸ್ ನೋಡ್ಕೊಳ್ಳಿ. ಚೆನ್ನಾಗಿದ್ಯಾ? ನೋಡಿ ಮಕ್ಕಳೇ, ಇದ್ಯಾವುದು ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ನೋಡ್ಕೊಳ್ಳಿ. ಈಗ ಇದೇನಿದು? ಜಿರಾಫ್. ನೋಡಿ ಮಕ್ಕಳೇ, ನೋಡ್ಕೊಳ್ಳಿ. ಶಬ್ದ ಮಾಡೋದು. ಇದೇನಿದು? ಶಾರ್ಕ್. ನೋಡಿ ಮಕ್ಕಳೇ, ಹೆಸರು ಇದು ಪಕ್ಷಿ. ನಿಮ್ಗೆ ಗೊತ್ತಾಗಿದೆ, ನಿಜ ಖುಷಿ ಆಗ್ತದೆ. ನಿಮ್ಗೆಲ್ಲ ಸುಮಾರು ಹೇಳ್ತೀರಿ. ನಾನೀಗ ಪೆಂಗ್ವಿನ್ ನೋಡಿ ಹೆಂಗೆ ಹೇಳ್ತಾರೆ. ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ನಾವೊಂದೇನು ತಗೋತೀನಿ. ನಿಮ್ಗೆಲ್ಲ ಗೊತ್ತಲ್ವಾ? ಪೀಕಾಕ್. ಅದು ಸೌಂಡ್ ಹೆಂಗ್ ಮಾಡ್ತು ನೋಡ. ಈಗ ಇದೊಂದು ಗೊತ್ತಾ ನಿಮ್ಗೆಲ್ಲ? ನೋಡಿ ಮಕ್ಕಳ, ಝೀಬ್ರಾ ಏನ್ ಮಾಡೋ ಸೌಂಡ್ ಮಾಡ್ತು ನೋಡ. ನಾವು ಝೀಬ್ರಾ ಅನ್ಕೊಂಡಿದೀವಿ, ಅವ್ರು ಬೇರೆ ಹೇಳ್ತಿದ್ದಾರೆ ನೋಡಿ. ಏನಂತ ಹೇಳಿದ್ರು? ಝೀಬ್ರಾ ಬಂದು ಏನಂತ ಕರೆದ್ರು ಅವರು? ಝೀಬ್ರಾ ಅಂತಂದ್ರ ನೋಡೋಣ. ಈಗ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಇದು ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ ಅಂತ. ರ್ಯಾಬಿಟ್ ಅಂತ ಹೇಳಿದಾಳೆ, ಅವಳು ಗೊತ್ತಾಗ್ಲಿಲ್ಲ ಏನಂತ. ನೋಡ್ಕೋಕ, ಇದು ರ್ಯಾಬಿಟ್ ಅಂತ ಹೇಳಿದ. ಈಗ ನೀನ್ ಹೇಳಿದ್ದು ರ್ಯಾಬಿಟ್, ಏನ್ ಹೇಳಿದ್ದು? ಏನಿದು? ಇಲ್ಲಿ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಮೌಸ್. ರ್ಯಾಬಿಟ್ ಅಲ್ಲ, ರ್ಯಾಬಿಟ್ ಅಂದ್ರೆ ಮೊಲ. ಗಿರೀಶ್ ಗೌಡ ನೀ ಹೇಳ, ಇಂಗ್ಲಿಷ್ ಅಂತಾರೆ ನೋಡಿರಿ, ಓಟ್ಸ್. ಇದೇನಿದು? ಸುಮ್ಮನೆ ಮಕ್ಕಳೇ, ಇರುವೆ ಶಬ್ದ ಮಾಡ್ತಾರೆ ನೋಡೋಣ. ಇರುವೆ ಶಬ್ದ ಕೇಳಿಲ್ಲ. ಮಾಸ್ಟರ್ ಕೈ ನೋಡ್ತೀರಾ? ಇದನ್ನ ನನಗೆ ಹೇಮಂತ್ ಹೇಳಿದೆ. ಹೇಮಂತ್ ಅವ್ನು ಹೇಳ್ತಾನೆ ಬಿಡು, ಯಾರು ಬೇರೆ ಸಹಾಯ ಮಾಡಬೇಡಿ. ಹಸುನಾ? ಹಸು ಹೆಂಗ್ ಮಾಡುತ್ತೆ ಹೇಳು. ನೀನು ಹೇಮಂತೇನಪ್ಪ?
Claps up. Stop. Alpaca. ತಡೀರಿ ಅಲ್ಲಿ ಯಾರು ತಡೀರಿ ಅಲ್ಲೇ ರೀ ಇದು ನಿಮ್ಗೆಲ್ಲರಿಗೂ ಗೊತ್ತು. Flamingo. Cola. ಚೆನ್ನಾಗಿತ್ತಲ್ಲ ಮಕ್ಕಳೇ? ಅಂದ್ರೆ ನನ್ನ ಹತ್ರ ಒಂದಷ್ಟು ಪ್ರಾಣಿ ಪಕ್ಷಿಗಳಿತ್ತು, ಅದ್ರದ್ದು ಹೆಸರುಗಳನ್ನ ಹೇಳೋದು, ನಾನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳೋದು, ಮತ್ತೆ ಅದ್ರದ್ದು ಅದು ಯಾವ ರೀತಿ ಶಬ್ದ ಹೊರಡಿಸುತ್ತೆ ಅನ್ನೋದನ್ನ ನಾವಿವತ್ತು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಆಯ್ತಾ? ಸ್ಟಾಪ್ ಮಾಡೋಣ.